ಲ್ಯಾಂಬರ್ಗಿನಿ ಕಾರು ಗಿರ್ಗಿಟ್ಲೆ ಆಡಿಸಿದ್ದು ಮುತ್ತಪ್ಪ ರೈ ಮಗ ರಿಕ್ಕಿ ರೈನ. ಈ ಪ್ರಶ್ನೆಯನ್ನ ಬೆಳಗ್ಗೆ 11 ಗಂಟೆ ನ್ಯೂಸ್ ಇಂದಲೂ ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ರಿಕ್ಕಿ ರೈ ಮೇಲೆ ಈಗ ಕಾರ್ ಡ್ರಿಫ್ಟಿಂಗ್ ಕೇಸ್ ದಾಖಲಾಗಿದೆಯಂತೆ. ಡ್ರಿಫ್ಟಿಂಗ್ ಕೇಸ್ ನಲ್ಲಿ ಜೈಲಿಗೆ ಹೋಗ್ತಾರ ಹಾಗಾದ್ರೆ ರಿಕ್ಕಿ ರೈ. ಮಾಜಿ ಡಾನ್ ಮುತ್ತಪ್ಪ ರೈ ಮಗ. ಅಪಾಯಕಾರಿ ಕಾರ್ ಸ್ಟಂಟ್ಗೆ ಏನ್ ಶಿಕ್ಷೆ ಇದೆ ಗೊತ್ತಾ? ರಿಕ್ಕಿ ರೈ ಮೇಲೆ ಅಪಾಯಕಾರಿ ಚಾಲನೆಯ ಸೆಕ್ಷನ್ 184 ಹಾಕಲಾಗಿದೆಯಂತೆ. ಮೋಟಾರ್ ವೆಹಿಕಲ್ ಆಕ್ಟ್ ಅಡಿಯಲ್ಲಿ ಕೇಸ್ ಹಾಗಾದ್ರೆ ದಾಖಲು ಮಾಡ್ತಾರಾ ಅಥವಾ ಮಾಡಿದಾರಾ? ಕಾರ್ ಡ್ರಿಫ್ಟಿಂಗ್ ಸ್ಟಂಟ್ ಚಾಲನೆಗೆ 5 ರಿಂದ 10 ಸಾವಿರ ರೂಪಾಯಿ ದಂಡ. ಅವ್ರಿಗೆ ಅದು ಲೆಕ್ಕನೇ ಇಲ್ಲ ಬಿಡ್ರಿ. 5 ರಿಂದ 10 ಸಾವಿರ ರೂಪಾಯಿ ಅವ್ರಿಗೆ ಏನ್ ಟಿಪ್ಸ್ ಇನ್ ಲೆಕ್ಕ ಅದು. ಪ್ರಕರಣ ಗಂಭೀರ ಆಗಿದ್ದಲ್ಲಿ 3 ತಿಂಗಳು ಜೈಲು ಶಿಕ್ಷೆ. ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಲ್ಯಾಂಬರ್ಗಿನಿ ಕಾರ್ ಡ್ರಿಫ್ಟ್ ಕೇಸ್ ನಲ್ಲಿ ಹಾಗಾದ್ರೆ ರಿಕ್ಕಿ ರೈ ಜೈಲಿಗೆ ಹೋಗ್ತಾರ ಅನ್ನುವ ಪ್ರಶ್ನೆ ಇದೆ. ಪೊಲೀಸರು ಈ ವಿಚಾರವನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ. ಇವರು ಲೈಟ್ ಆಗಿ ತಗೊಂಡು 5-10 ಸಾವಿರ ರೂಪಾಯಿ 20 ಸಾವಿರ ರೂಪಾಯಿ ಫೈನ್ ಕಟ್ಟಿಸ್ಕೊಳ್ತಾರ, ಅಥವಾ ಹಿಂಬದಿಯಿಂದ ಲಂಚದ ಆಸೆಗೆ ಅಥವಾ ಲಂಚದ ರುಚಿಗೆ ಆಸೆ ಪಟ್ಟು ಇದನ್ನ ತೆಳ್ಳಗೆ ಬೆಳ್ಳಗೆ ಹಂಗೆ ತೇಲಿಸ್ಬಿಡ್ತಾರ? ಪೊಲೀಸರು ಮೇಲೆ ನಿಂತಿದೆ. ಇದು ಅಪಾಯಕಾರಿ ಚಾಲನೆ ಅಲ್ವಾ? ಚೂರ್ ಹೆಚ್ಚು ಕಡಿಮೆ ಆಗಿದ್ರು 4 ರಿಂದ 5 ಜೀವಗಳು ಹೋಗ್ತಾ ಇರ್ಲಿಲ್ವಾ? ಏನೋ ಬ್ರೇಕ್ ಫೇಲ್ ಆಯ್ತು, ಹೋಗ್ತಾ ಇದ್ರು ಹೈವೇ ಅಲ್ಲಿ, ಕಂಟ್ರೋಲಿಗೆ ಸಿಕ್ಕಿಲ್ಲ, ಬ್ರೇಕ್ ಫೇಲ್ ಆಯ್ತು ಅಂತಾನೋ ಏನೋ ಆದಾಗ ಇಂಥ ಇನ್ಸಿಡೆಂಟ್ಗಳಾಗಿದ್ರೆ ಫೈನ್, ರ್ಯಾಶ್ ಡ್ರೈವಿಂಗ್ ಅಂತ. ಬಟ್ ಇದು ರ್ಯಾಶ್ ಡ್ರೈವಿಂಗ್ ಅಲ್ಲ, ಇದು ಲೇಜಿ ಡ್ರೈವಿಂಗ್. ಇದನ್ನ ಲೇಜಿ ಡ್ರೈವಿಂಗ್ ಅಂದ್ರೂ ಕೂಡ ತಪ್ಪಾಗುತ್ತೆ. ಹಿಗ್ಗಾಮುಗ್ಗ ದುಡ್ಡಿದೆ, ನಾನು ಆಡಿದ್ದೆ ಆಟ. ನೋಡಿ ಅಲ್ಲಿ ನಡು ರೋಡಲ್ಲಿ, ಮೇನ್ ರೋಡಲ್ಲಿ ಈ ರೀತಿಯಾಗಿ ಆಡ್ತಾರೆ ಅಂದಾಗ ಪೊಲೀಸರು ಇನ್ನೂ ಕೂಡ ನೋಟಿಸ್ ಕೊಡ್ತಾ ಇದ್ದೀವಿ, ಕಾರ್ನ ಸೀಸ್ ಮಾಡಿದೀವಿ, ನೋಟಿಸ್ ಕೊಟ್ಟಿದ್ದೀವಿ, ಅವ್ರು ಉತ್ತರ ಕೊಡ್ತಾರೆ, ಯಾವ ಸೆಕ್ಷನ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಶೇಮ್ ಅನ್ಸುತ್ತೆ. ಇದು ನಾಟ್ ಫೇರ್. ಮುತ್ತಪ್ಪ ರೈ ಮಗ. ಇವ್ರು ಲ್ಯಾಂಬರ್ಗಿನಿನಾದ್ರೂ ಇಟ್ಕೊಳ್ಳಿ, ಮತ್ತೊಂದಾದ್ರೂ ಇಟ್ಕೊಳ್ಳಿ, ಅದೆಲ್ಲ ವಿಚಾರ. ಮೇನ್ ರೋಡ್ ಅಲ್ಲಿ ಒಂದ್ ಸಿವಿಕ್ ಸೆನ್ಸ್ ಇಲ್ವೇನ್ರಿ? ಒಂದ್ ಸಿವಿಕ್ ಸೆನ್ಸ್ ಇಲ್ದ ಇರೋ ರೀತಿಯಲ್ಲಿ ಕುಡಿದು ನಶೆಯಲ್ಲಿ ಹಿಂಗ ಆಡ್ತಾರೆ ಅಂದಾಗ ಪೊಲೀಸರು ವಿಚಾರವನ್ನ ಗಂಭೀರವಾಗಿ ತಗೊಂಡ್ರೆ ಡೆಫಿನೆಟ್ಲಿ ಈತನನ್ನ 2 ತಿಂಗಳ 3 ತಿಂಗಳ ಒಳಗೆ ಹಾಕಿದ್ರೆ ಬುದ್ಧಿ ಬರುತ್ತೆ. ಇನ್ನೊಂದ್ಸಲ ಡ್ರೈವಿಂಗ್ ಸೀಟಲ್ಲಿ ಇದ್ದಾಗ ಭಯ ಪಡ್ಬೇಕು, ಹೆಂಗ್ ಓಡಿಸ್ಬೇಕು ನಾನು ಅಂತ. ಓಕೆ, ಮತ್ತಷ್ಟು ಮಾಹಿತಿನ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಈ ಘಟನೆ ಆಗಿರೋದು 48 ಗಂಟೆ ಮೀರ್ತಾ ಇದೆ, ನಂಬರ್ 1. ನಂಬರ್ 2, ಬೆಳಗ್ಗಿನಿಂದಲೂ ಕೂಡ ಈ ಕೇಸ್ನ ಅಪ್ಡೇಟ್ ನ ಗಮನಿಸಿದ್ರೆ ಏನ್ ಮಾಡ್ತಾ ಇದಾರೆ ಪೊಲೀಸು? ಈ ವೆಹಿಕಲ್ ನ ಸೀಸ್ ಮಾಡಿದ್ದಾರೆ, ಫೈನ್ ನೋಟಿಸ್ ಅನ್ನ ಕಳಿಸಿದಾರಂತೆ. ಇಷ್ಟರಲ್ಲೇ ಇದೆಯಾ ಅಥವಾ ಸ್ಟೇಟಸ್ ಏನಾದ್ರು ವೇರಿ ಆಗ್ತಾ ಇದೆಯಾ? ಬೇರೆ ಅಪ್ಡೇಟ್ ಸಿಗ್ಬೋದಾ ಇದ್ರಲ್ಲಿ? ಇದು ಒಂದು ಸಿವಿಕ್ ಸೆನ್ಸ್ ನ ಮ್ಯಾಟರ್ ಆಗುತ್ತೆ. ಪೊಲೀಸರು ಇದನ್ನ ಗಂಭೀರವಾಗಿ ತಗೊಂಡ್ರೆ ಡೆಫಿನೆಟ್ಲಿ ಇದ್ರಲ್ಲಿ ಆತನನ್ನ ಒಳಗ್ ಹಾಕ್ಬೋದು. ಬಟ್ ಪೊಲೀಸರು ಈ ಡ್ರಿಫ್ಟಿಂಗ್ ಅನ್ನ ಹೆಂಗ್ ನೋಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತವಾಗ್ಲೂ ವಿದ್ಯಾ, ಈಗಾಗ್ಲೇ ಏನು ನೀವ್ ಹೇಳ್ದಂಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಇವತ್ತು ಬಹುತೇಕ ಭಾನುವಾರ ಆಗಿರೋದ್ರಿಂದಾಗಿ ನಾಳೆ ಅವರನ್ನ ಕರ್ಸಿ ವಿಚಾರಣೆ ಮಾಡುವಂತ ಕೆಲ್ಸಕ್ಕೆ ಮುಂದಾಗ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವ್ದೇ ರೀತಿಯಾಗಿ ಅರೆಸ್ಟ್ ಮಾಡುವಂತದ್ದು ಏನಿರಲ್ಲ, ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. 1 ನೋಟಿಸ್ ಕೊಡ್ತಾರೆ, 2 ನೋಟಿಸ್ ಕೊಡ್ತಾರೆ. ಆನಂತರ ಅವರೇ ಇಂಥ ಕೇಸ್ಗಳಲ್ಲಿ ಜಾಸ್ತಿ ಏನು ಫೈನ್ ಕೂಡ ಇರೋದಿಲ್ಲ. ಹೀಗಾಗಿ ಅವರು ಕೂಡ ಬಂದು ಅವರ ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಆನಂತರ ಇಂತಿಷ್ಟು ಫೈನ್ ಅಂತ ಹೇಳಿ ಮಾಡ್ತಾರೆ. 1 ರಿಂದ 5 ಸಾವಿರದ ಒಳಗಡೆ ಅವರಿಗೊಂದು ಫೈನ್ ಅಂತ ಹೇಳಿ ಇರತ್ತೆ ಕೋರ್ಟ್ ಆರ್ಡರ್ ಪ್ರಕಾರ. ಆನಂತರ ಅವರು ಕೂಡ ಆ ಒಂದು ಫೈನ್ ಅನ್ನ ಹೋಗಿ ಕೋರ್ಟ್ ನಲ್ಲಿ ಕೂಡ ಕಟ್ಟಬೇಕಾಗತ್ತೆ. ಕಟ್ಟಿ ಈ ರೀತಿಯಾಗಿ ಇನ್ನೊಂದ್ಸಲ ಆಗಲ್ಲ ಅಂತಾನು ಕೂಡ ಹೇಳಿ ಬರ್ಬೇಕಾಗತ್ತೆ. ಇನ್ನು ಇದರ ಜೊತೆಗೆ ಅವರ RC ಕಾರ್ಡ್ ಏನಿರುತ್ತೆ, ಗಾಡಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ RC ಕಾರ್ಡ್ ಏನಿರುತ್ತೆ, ಆ ಒಂದು ಕಾರ್ಡ್ ಅನ್ನು ಕೂಡ ಏನು ರದ್ದು ಮಾಡಬೇಕು. ಯಾಕಂದ್ರೆ ಈ ರೀತಿಯಾಗಿ ಅವರು ವೈಲೇಷನ್ ಮಾಡಿದ್ದಾರೆ, ಮತ್ತೆ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತಾನು ಕೂಡ ಏನು ಪೊಲೀಸರು ಕೂಡ ಒಂದು ಲೆಟರ್ ಅನ್ನ ಅವರು RTO ಕೂಡ ಬರೀತಾರೆ. ಆದ್ರೆ RTO ಅಧಿಕಾರಿಗಳು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆನಂತರ ಅದನ್ನ ರದ್ದು ಮಾಡ್ಬೇಕಾ ಅಥವಾ ಬಿಡ್ಬೇಕಾ ಅನ್ನೋದ್ರ ಬಗ್ಗೆ ಅವರು ಏನು ಮುಂದಿನ ಕ್ರಮವನ್ನ ತಗೊಳ್ತಾರೆ. ಸದ್ಯಕ್ಕೀಗ ಅವರಿಗೆ ನೋಟಿಸ್ ಅನ್ನ ತಲುಪಿಸಿದ್ದಾರೆ. ಈಗಾಗಲೇ ಆ ಒಂದು ಕಾರನ್ನ ಸೀಸ್ ಮಾಡುವಂತ ಕೆಲಸಕ್ಕೂ ಮುಂದಾಗಿದ್ದಾರೆ. ಯಾವಾಗ ಅವರು ನೋಟಿಸ್ ಅನ್ನ ಕೊಟ್ಟು ಅವ್ರು ಬಂದು ಆನಂತರ ಕೋರ್ಟ್ ಫೈನ್ ಕಟ್ತಾರೋ, ಆ ಕೋರ್ಟ್ ಚಲನನ್ನ ಯಾವಾಗ ಅವರು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರಿಗೆ ಕೊಡ್ತಾರೋ ಆಗ ಅವರ ಕಾರನ್ನ ಪೊಲೀಸರು ರಿಲೀಸ್ ಮಾಡ್ತಾರೆ. ಸೊ ಹೀಗಾಗಿ ಇಷ್ಟು ಪ್ರೊಸೀಜರ್ ಕೂಡ ಇರುವಂತದ್ದು. ಏಕಾಏಕಿ ಇಂತಹ ಕೇಸ್ಗಳಲ್ಲಿ ಯಾವುದೇ ರೀತಿಯಾಗಿ ಅರೆಸ್ಟ್ ಮಾಡುವಂತದ್ದು ಏನು ಇರೋದಿಲ್ಲ. ಈಗಾಗಲೇ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ ಗಳಾಗಿರ್ಬೋದು, CCTV ಫುಟೇಜಸ್ ಗಳಾಗಿರ್ಬೋದು. ಅಜಯ್, ಹಾಗಾದ್ರೆ ಇದನ್ನ ಕೇವಲ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ ಅಂತ ಅಷ್ಟೇ ಕನ್ಸಿಡರ್ ಮಾಡೋದಾ? ನಮ್ಮ ಕಾನೂನು ಇಷ್ಟೊಂದು ಸುಲಭ ಆಗಿದ್ಯಾ? ಚೂರ್ ಹೆಚ್ಚು ಕಡಿಮೆ ಆಗಿದ್ರು ಅಲ್ಲಿ ಯಾವ್ದಾದ್ರು ಗಾಡಿ ಟಚ್ ಆಗಿದ್ರೆ, 2 ವೀಲರ್ ಹೋಗ್ತಾ ಇದ್ರೆ ಜೀವಗಳು ಹೋಗ್ತಾ ಇತ್ತು, ಅನುಮಾನವೇ ಬೇಡ.
ಸೊ ಏನಾದ್ರೂ ಆಗಿದ್ದಾಗ ಮಾತ್ರ ಆಕ್ಷನ್ಸಾ? ಇದನ್ನ ಕೇವಲ ಒಂದು 5,000 ರೂಪಾಯಿ ದಂಡ ಕಟ್ಟಿಸ್ಕೊಂಡು ಮನೆ ಕಳಿಸೋದು ಇಷ್ಟೊಂದು ಹಗುರವಾಗಿದ್ಯಾ ನಮ್ ಕಾನೂನು? ಇದನ್ನ ನಾಳೆ ಎಲ್ರು ಮಾಡ್ತಾರೆ. 5,000 ಯಾರಿಗ್ ಮಾಡ್ರಿ? ಇವಾಗ ಎಲ್ರು ಮಾಡ್ತಾರೆ, ತಾವ್ ಆಡಿದ್ದೆ ಆಟ ಅಂತಾರೆ. ಖಂಡಿತವಾಗ್ಲೂ ವಿದ್ಯಾ, ಈಗ ನೀವ್ ಹೇಳ್ದಂಗೆ ಈಗ ಕಾನೂನು ಇರುವಂತದ್ದೇ ಹಾಗೆ. ಯಾಕಂದ್ರೆ ಯಾರೇ ರ್ಯಾಶ್ ಡ್ರೈವಿಂಗ್ ಮಾಡಿದ್ರು ಕೂಡ ಅದಕ್ಕೆ ಆದಂತ ಒಂದು ಪ್ರೊಸೀಜರ್ ಇರುತ್ತೆ. ಗಾಡಿ ಸೀಸ್ ಮಾಡ್ತಾರೆ, ಆನಂತರ ಕೋರ್ಟ್ ಫೈನ್ ಹಾಕ್ತಾರೆ, ಕೋರ್ಟ್ ಇಂದ ಅವರು ಫೈನ್ ಕಟ್ಟಿ ಆನಂತರ ತಗೊಂಡು ಗಾಡಿ ಬಿಡಿಸ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ನಮ್ಮ ಕಾನೂನು ಇರೋದ್ರಿಂದಾಗಿ ಅದರ ಅಡಿಯಲ್ಲೇ ಕೂಡ ಪೊಲೀಸರು ಕೆಲಸ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ಅವರು ಈಗ ಮಾಡಿರುವಂತ ತಪ್ಪಿಗೆ ಅವರು ಕೂಡ ಹೋಗಿ ಈಗೇನು ಈಗಾಗಲೇ ಗಾಡಿ ಸೀಸ್ ಮಾಡಿದ್ದಾರೆ, ಅದು ಕೂಡ ಒಂದ್ ರೀತಿ ಬುದ್ಧಿ ಕಲಿಸ್ದಂಗೆ ಲೆಕ್ಕ. ಆದ್ರೆ ಅದು ಬುದ್ಧಿ ಕಲಿತಾ ಇರ್ತಾರೋ ಅದು ಅವರ ವೈಯಕ್ತಿಕಕ್ಕೆ ಬಿಟ್ಟಂತ ವಿಚಾರ. ಈಗಾಗಲೇ ಪೊಲೀಸರು ಮಾಡುವಂತ ಕೆಲಸ ಮಾಡಿದ್ದಾರೆ. ಈಗ ಕೋರ್ಟಿನ ಫೈನ್ ಏನಿರುತ್ತೆ ಅದನ್ನ ಪಾವತಿ ಮಾಡ್ಬೇಕಾಗತ್ತೆ. ಆ ನಂತರ ಅವರು ಗಾಡಿಯನ್ನ ಬಿಡ್ಸ್ಕೊಂಡು ಹೋಗುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆನಂತರ ನಾನು ಮೊದಲೇ ಹೇಳ್ದಂಗೆ ಆರ್ಸಿ ಕಾರ್ಡ್ ಏನಿದೆ ಅದನ್ನು ಕೂಡ ರದ್ದಿಗೆ ಮಾಡ್ತಾರೆ. ಅದು RTO ಅಧಿಕಾರಿಗಳಿಗೆ ಬಿಟ್ಟಂತ ವಿಚಾರ. ನೀವ್ ಹೇಳ್ದಂಗೆ ಕಾನೂನು ಯಾವ ರೀತಿಯಾಗಿರುತ್ತೋ ಆ ಒಂದು ಚೌಕಟ್ಟಿನಲ್ಲೇ ಪೊಲೀಸರು ಕೂಡ ಕೆಲಸ ಮಾಡ್ಬೇಕಾಗತ್ತೆ. ನೀವ್ ಹೇಳ್ದಂಗೆ ಅವತ್ತು ಏನಾದ್ರು ಇನ್ನೂ ಅಕ್ಕಪಕ್ಕ ಏನಾದ್ರು ಕಾರ್ಗಳು ಇದ್ದಿದ್ರೆ ಅಥವಾ ಬೈಕ್ಗಳು ಹೋಗಿದ್ರೆ ನಿಜಕ್ಕೂ ಕೂಡ ಆಕ್ಸಿಡೆಂಟ್ ಆಗ್ತಿತ್ತು, ಅದು ಬೇರೆ ಅನಾಹುತಕ್ಕೂ ಕೂಡ ಕಾರಣ ಆಗ್ತಿತ್ತು. ಅದಕ್ಕೆ ಸದ್ಯಕ್ಕೆ ಯಾವ್ದು ಆಗಿಲ್ಲ ಅದೃಷ್ಟವಶ. ಸೊ ಹೀಗಾಗಿ ಅವರು ಕೇವಲ ರ್ಯಾಶ್ ಡ್ರೈವಿಂಗು ಮತ್ತೆ ಏನೋ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡಿದ್ರ ಅನ್ನೋ ಒಂದು ಆಧಾರದ ಮೇಲೆ ಕೂಡ ಈಗಾಗಲೇ ಕೇಸ್ ಕೂಡ ದಾಖಲಾಗಿರುವಂತದ್ದು. ಈಗ ಇರುವಂತ ಕೆಲವೊಂದು ಪ್ರೊಸೀಜರ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಫಾಲೋ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಇಂಥವ್ರಿಗೂ ಕೂಡ ಒಂದ್ ರೀತಿ ಪಾಠ ಆಗತ್ತೆ. ಅದನ್ನ ಅವರು ವೈಯಕ್ತಿಕವಾಗಿ ಕಲಿಬೇಕಾಗತ್ತೆ ಅಂತಾನೆ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿವಿಕ್ ಸೆನ್ಸ್ ಇಲ್ದಲ್ಲಿರೋ ಮೃಗಗಳು ಅಂತ ಕರೀತಾರಷ್ಟೇ. ಆಮೇಲೆ ಒಂದು ಡೆಫಿನೆಟ್ಲಿ ಎಸ್, ಈ 5,000 10,000ಕ್ಕೆ ನಾವು ನೀವು ಹೆದರ್ಬೋದು. RC ಕಾರ್ಡ್ನ ಸೀಸ್ ಮಾಡ್ಕೊಳ್ತಾರ, ವೆಹಿಕಲ್ನ ಸೀಸ್ ಮಾಡ್ತಾರೆ ಅಂದ್ರೆ ನಾವು ನೀವು ಹೆದರ್ಬೋದು. ಇವ್ರುಗಳು ಹೆದರ್ತಾರ? 5,000 ಇವ್ರಿಗೆ ಟಿಪ್ಸ್ಗಿಂತ ಕಡೆಯಾದ ಲೆಕ್ಕ. ಬಟ್ ಇದು ಹಿಂಗೆ ಲೈಟ್ ಆಗಿ ತಗೊಂಡ್ರೆ ಇವತ್ತು ಮುತ್ತಪ್ಪರೈ ಮಗ, ನಾಳೆ ಇನ್ನೊಬ್ರು ಮಗ ಬರ್ತಾರೆ, ನಾಡಿದ್ದು ಇನ್ನೊಬ್ಬ ಮೊಮ್ಮಗ ಬರ್ತಾನೆ. ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಐಷಾರಾಮಿ ಕಾರ್ ಒಂದು ಡ್ರಿಫ್ಟಿಂಗ್ ಮಾಡುತ್ತೆ. ಆನಂತರ ಆ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗತ್ತೆ. ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ಕೂಡ ದಾಖಲಾಗತ್ತೆ. ಈಗ ಆ ಒಂದು ಕಾರನ್ನು ಕೂಡ ಈಗಾಗಲೇ ಕಬ್ಬನ್ ಪಾರ್ಕ್ ಠಾಣೆ ಏನು ಪೊಲೀಸರು ಕೂಡ ಈಗಾಗಲೇ ಸೀಸ್ ಮಾಡಿರುವಂತದ್ದು. ಸಂಚಾರಿ ಪೊಲೀಸರು ಈಗಾಗಲೇ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈಗಾಗಲೇ ಐಷಾರಾಮಿ ಕಾರ್ ಇದೇನಿದೆ ಈ ಒಂದು ಕಾರನ್ನು ಕೂಡ ಈಗಾಗಲೇ ಸೀಸ್ ಮಾಡಿ ಈಗಾಗಲೇ ಪೊಲೀಸ್ ಠಾಣೆ ಮುಂದೆ ತಗೊಬಂದು ಈಗಾಗಲೇ ನಿಲ್ಸಿರುವಂತದ್ದು. ಅಂದ್ರೆ ಆ ಒಂದು ಡ್ರಿಫ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಒಬ್ರು ಅಲ್ಲಿರುವಂತವ್ರು ಕೂಡ ವಿಡಿಯೋವನ್ನ ಮಾಡ್ತಾರೆ. ಅದು ಸಾಕಷ್ಟು ವೈರಲ್ ಕೂಡ ಆಗತ್ತೆ, ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗತ್ತೆ. ಆ ನಂತರ ಯಾರ್ದು ಕಾರು ಅಂತ ಹೇಳಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅದು ಎಲ್ಲೋ ಒಂದ್ ಕಡೆ ರಿಕ್ಕಿ ರೈ ಅವರ ಸೇರಿದ ಕಾರು ಅಂತಾನು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಅವ್ರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಸರ್ವ್ ಮಾಡಿದ್ದಾರೆ. ನೀವು ಬಂದು ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಡಿ ಅಂತಾನು ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪೊಲೀಸರು ಕೊಟ್ಟಿರುವಂತಹ ಸೂಚನೆಗೆ ಅವರು ಇನ್ನು ಪೊಲೀಸ್ ಠಾಣೆಗೆ ಬರ್ಬೇಕಾಗತ್ತೆ. ಆ ನಂತರ ತನಿಖಾಧಿಕಾರಿ ಅಥವಾ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವ್ರ ಮುಂದೆ ಅವರು ಬಂದು ಯಾಕೆ ಈ ರೀತಿಯಾದಂತ ವರ್ತನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ಬೇಕಾಗತ್ತೆ. ಆ ನಂತರ ಇಂತಿಷ್ಟು ದಂಡ ಅಂತಾನು ಕೂಡ ಇರುತ್ತೆ, ಅದನ್ನು ಕೂಡ ಏನು ವಿಧಿಸ್ತಾರೆ. ಅಂದ್ರೆ ಕೋರ್ಟ್ಗೆ ಕೂಡ ಇಂತಿಷ್ಟು ಫೈನ್ ಅಂತಾನು ಕೂಡ ಕಟ್ಟಬೇಕಾಗತ್ತೆ, ಅದನ್ನು ಕೂಡ ಕಟ್ಟಬೇಕಾಗತ್ತೆ ಅವರು ರಿಕ್ಕಿ ರಾಯ್ ಅವರು. ಯಾಕಂದ್ರೆ ಅವ್ರು ಅಲ್ಲಿ ಮಾಡಿದಂತ ಡ್ರೈವಿಂಗ್ ಏನಿದೆ ಅದು ಸಾಕಷ್ಟು ರ್ಯಾಶ್ ಆಗಿತ್ತು. ಅದರ ಜೊತೆಗೆ ಅಲ್ಲಿ ಏನು ಅಲ್ಲಿದ್ದಂತ ಸಾರ್ವಜನಿಕರು ಮತ್ತೆ ಅಲ್ಲಿದ್ದಂತ ವಾಹನ ಸವಾರರಿಗೆ ಏನಿದ್ರೆ ಅದೆಲ್ಲವೂ ಕೂಡ ಯಾರು ನೋಡ್ತಿದ್ದಾರೆ ಅನ್ನೋ ಒಂದು ಇದು ಇಲ್ಲದೆ ಕೂಡ ಅವರು ಈ ರೀತಿಯಾಗಿ ಒಂದ್ ರೀತಿ ಡ್ರಿಫ್ಟಿಂಗ್ ಮಾಡ್ಕೊಂಡು ಆನಂತರ ಸ್ಪೀಡ್ ಆಗಿ ಹೋಗುವಂತ ಕೆಲಸ ಮಾಡ್ತಾರೆ. ಇದೆಲ್ಲವೂ ಕೂಡ ಸಂಚಾರಿ ನಿಯಮಕ್ಕೆ ಎಲ್ಲೋ ಒಂದ್ ಕಡೆ ಉಲ್ಲಂಘನೆ ಅಂತಾನೆ ಹೇಳ್ಬೋದು. ಸೊ ಈಗ ಆ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂಗೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ತಕ್ಷಣ FIR ಅನ್ನು ಕೂಡ ಏನು ಲಾಡ್ಜ್ ಮಾಡ್ಕೊಂತಾರೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಐಷಾರಾಮಿ ಕಾರ್ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಕಾರ್ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಸದ್ಯ ಪೊಲೀಸರು ಕೂಡ ಈಗಾಗಲೇ ಗಾಡಿಯನ್ನ ಸೀಸ್ ಮಾಡಿ ಈಗಾಗಲೇ ತಂದು ಈಗಾಗಲೇ ಪೊಲೀಸ್ ಠಾಣೆ ಮುಂದೆ ಕೂಡ ಸದ್ಯ ಇಟ್ಟಿರುವಂತದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ ಯಾರೇ ಕೂಡ ಈ ರೀತಿಯಾದಂತಹ ಸಂಚಾರಿ ಉಲ್ಲಂಘನೆ ಮಾಡಿದ್ರೆ ಅವರಿಗೆ ತಕ್ಕ ಪಾಠವನ್ನ ಈ ಒಂದು ಪ್ರಕರಣ ಕಲ್ಸತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಬೆಂಗಳೂರಲ್ಲಿ ನಡೀತಾ ಇರತ್ತೆ. ಪ್ರಮುಖವಾಗಿ ರಾತ್ರಿ ವೇಳೆಯಲ್ಲಿ ಅಥವಾ ಬೆಳಗ್ಗಿನ ಜಾವ 4 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಯಾರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಏನು ರ್ಯಾಶ್ ಡ್ರೈವಿಂಗ್ ಮಾಡುವಂತದ್ದು ಅಥವಾ ಬೈಕ್ ನಲ್ಲಾದ್ರೆ ವೀಲಿಂಗ್ ಮಾಡುವಂತದ್ದು ಈ ರೀತಿಯಾಗಿ ಮಾಡ್ತಾರೆ. ಅದಕ್ಕೆ ಪೊಲೀಸರು ತಕ್ಕ ಪಾಠವನ್ನ ಕಲಿಸಿದ್ದಾರೆ ಅಂತಾನೆ ಹೇಳ್ಬೋದು.